ಆದ್ರೆ ಇದೀಗ ಕರ್ನಾಟಕ ರಾಜಕೀಯದಲ್ಲಿ ಹೈ ವೋಲ್ಟೇಜ್ ಹೈಡ್ರಾಮಾ ನಡೀತಾ ಇರೋದು. ಪುನರ್ರಚನೆ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ರಾಜಕೀಯ ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಸಿಎಂ ಸಿದ್ದು ಬಣದ ಶಾಸಕರೇ ಹೆಚ್ಚು ಸಂಖ್ಯೆಯಲ್ಲಿ ದೆಹಲಿ ಯಾತ್ರೆಯನ್ನ ಹೋಗ್ತಾ ಇರುವಂತದ್ದು. ಸಚಿವ ಸ್ಥಾನಕ್ಕಾಗಿ ಲಾಬಿ, ಸಿಎಂ ಆಪ್ತ ವಲಯದಲ್ಲಿ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಡಿಕೆಶಿ ಬಣದ ಶಾಸಕರಲ್ಲಿಯೂ ಕೂಡ ಸಂಪುಟ ಬದಲಾವಣೆ ಕೂಗು ಅನ್ನೋದು ಕೇಳಿಬರ್ತಾ ಇದೆ. ಆಕಾಂಕ್ಷಿಗಳ ದೆಹಲಿ ಯಾತ್ರೆಗೆ ಸಿಎಂ ಸಿದ್ದರಾಮಯ್ಯನವರ ಬಣದಿಂದಲೇ ಹೆಚ್ಚು ಶಾಸಕರು ಹೋಗ್ತಾ ಇರುವಂತದ್ದು. ಪುನರ್ರಚನೆ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ರಾಜಕೀಯ ತೀವ್ರತೆ ಅನ್ನೋದು ಹೆಚ್ಚಾಗ್ತಾ ಇದೆ. ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೀತಾ ಇದೆ. ಸಿಎಂ ಆಪ್ತ ವಲಯದಲ್ಲಿ ಕುತೂಹಲ ಹೆಚ್ಚಾಗಿರುವಂಥದ್ದು. ಡಿಕೆಶಿ ಬಣದ ಶಾಸಕರಲ್ಲಿಯೂ ಕೂಡ ಸಂಪುಟ ಬದಲಾವಣೆ ಗುಸುಗುಸು ಅನ್ನೋದು ಜೋರಾಗಿದೆ. ಆಕಾಂಕ್ಷಿಗಳ ದೆಹಲಿ ಯಾತ್ರೆಗೆ ಸಿಎಂ ಕಟಾಕ್ಷ ಇದೆಯಾ ಅನ್ನುವಂತಹ ಕುತೂಹಲ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಗಿರುವಂಥದ್ದು. ಯಾಕಂತ ಅಂದ್ರೆ ಸಂಪುಟ ಪುನರ್ರಚನೆಯನ್ನ ಮಾಡಲೇಬೇಕು. ಇಷ್ಟು ದಿನ ತಣ್ಣಗಾಗಿತ್ತು, ಎಲ್ಲರೂ ಕೂಡ ಅದನ್ನ ಮರ್ತಿರ್ಲಿಲ್ಲ. ಆದ್ರೆ ಆ ಒಂದು ಮೈಂಡ್ ಅನ್ನೋದೇನಿತ್ತು ಅಥವಾ ಯೋಚನೆಗಳೇನಿತ್ತು ಅದೆಲ್ಲವೂ ಕೂಡ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಅತ್ತ ಇತ್ತು. ಆದ್ರೆ ಇದೀಗ ಎಲ್ಲ ಶಾಸಕರ ಚಿತ್ತ ಇದೀಗ ಸಂಪುಟ ಪುನರ್ರಚನೆಯ ಕಡೆಗೆ ವಾಲಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ದೆಹಲಿ ದಂಡಯಾತ್ರೆಯನ್ನ ಕೂಡ ಮಾಡಲಾಗ್ತಾ ಇದೆ. ಸುಮಾರು 25ಕ್ಕೂ ಹೆಚ್ಚು ಶಾಸಕರ ನಿಯೋಗ ಇದೀಗ ಹೈಕಮಾಂಡ್ ಅಂಗಳಕ್ಕೆ ಹೋಗ್ತಾ ಇರುವಂಥದ್ದು. ಸಾಲು ಸಾಲು ವಾದಗಳನ್ನ ಮಂಡನೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಈಗ ಆಲ್ರೆಡಿ. ಯಾಕಂತ ಅಂದ್ರೆ ಸಂಪುಟ ಪುನರ್ರಚನೆ ಒಂದ್ ಕಡೆನಲ್ಲಿ ಆಗ್ಲೇಬೇಕು, ಇನ್ನೊಂದ್ ಕಡೆನಲ್ಲಿ ಹೊಸಬರಿಗೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕಾಗತ್ತೆ. ಹಾಗಾಗಿ ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇದೀಗ ಶಾಸಕರ ದಂಡು ದೆಹಲಿಗೆ ಹೋಗ್ತಾ ಇದೆ. ಈಗ ಒಂದು ತಿಂಗಳ ಹಿಂದೆ ಸ್ವಲ್ಪ ಹಿರಿಯ ಶಾಸಕರೆಲ್ಲರೂ ಕೂಡ ಸದನ ನಡೆಯುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭೇಟಿಯಾಗಿ ಪಕ್ಷದ ಆಗು ಹೋಗುವ ಬಗ್ಗೆ ಚಿಂತನೆಯನ್ನು ಮಾಡಿ ಒಂದು ತೀರ್ಮಾನ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಇಷ್ಟು ದಿನ ಎಲ್ಲೋ ಒಂದ್ ಕಡೆ ಸಂಪುಟ ಪುನರ್ರಚನೆ ಅನ್ನೋದು ಮರೆಯಾಗಿತ್ತು. ಯಾಕಂತ ಅಂದ್ರೆ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆನಲ್ಲಿ ಬೈ ಎಲೆಕ್ಷನ್ ಇದರಿಂದ ಎಲ್ಲರ ಚಿತ್ತ ಆ ಕಡೆನಲ್ಲಿತ್ತು. ಆದ್ರೆ ಇದೀಗ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇರುವಂತದ್ದು ಸಂಪುಟ ಪುನರ್ರಚನೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ ಗ್ಯಾರಂಟಿಯ ಸರ್ಕಾರದಲ್ಲಿ ಸಚಿವರಾಗಬೇಕು ಅನ್ನುವಂತಹ ಮಹತ್ವಾಕಾಂಕ್ಷೆ ಇರ್ತಕ್ಕಂಥ ಹಲವು ಶಾಸಕರು ಕೂಡ ಅವ್ರದೇ ಆಗಿರ್ತಕ್ಕಂತಹ ಲಾಬಿ ಮುಖಾಂತರ, ಒತ್ತಡದ ಮುಖಾಂತರ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವಾರು ಸಾರಿ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದರೆ ಕೆಲವಷ್ಟು ಚುನಾವಣೆಗಳು, ಉಪಚುನಾವಣೆಗಳು ಹೀಗೆ ಬಂದಂಥ ಸಂದರ್ಭದಲ್ಲಿ ಅದನ್ನ ಮುಂದಕ್ಕಾಗ್ತಾನೆ ಹೋಗ್ತಾ ಇದ್ರು. ಆದರೆ ಇದೀಗ ಅವರು ಒಕ್ಕೂರಿನಿಂದ 30 ಶಾಸಕರು ದೆಹಲಿಗೆ ಕೂಡ ಈಗ ಫ್ಲೈಟ್ ಅನ್ನು ಕೂಡ ಹತ್ತಿರ್ತಕ್ಕಂಥದ್ದು. ಏನೋ ಒಗ್ಗಟ್ಟಿನಿಂದ ಅಂದ್ರೆ ನಮಗೆ ಒಂದು ಈ ಕ್ಯಾಬಿನೆಟ್ ಪುನರ್ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಡಬೇಕು. ಪಕ್ಷದಲ್ಲಿ 3-4 ಸಾರಿ ನಾವು ಗೆದ್ದಿದ್ದೇವೆ, ಪಕ್ಷಕ್ಕಾಗಿ ದುಡಿದಿದ್ದೇವೆ, ಇನ್ನೇನು ಸರ್ಕಾರ ಬಂದು 3 ವರ್ಷ ಆಗ್ತಾನೆ ಬಂತು, ಇನ್ನೂ ಕೂಡ ಕ್ಯಾಬಿನೆಟ್ ರೀಶಫಲ್ ಆಗ್ತಾ ಇಲ್ಲ, ನಮಗೆ ಯಾವಾಗ ಅವಕಾಶ ಮಾಡಿಕೊಡೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರಿಗೆ ಒಂದು ಆಗ್ರಹ ಮಾಡಲಿಕ್ಕೆ ಅವ್ರದೇ ಆಗಿರ್ತಕ್ಕಂಥ ಒಂದು ತಂತ್ರಗಾರಿಕೆಯ ಮುಖಾಂತರ ಮೊದಲಿಗೆ ಸಿಎಂ ಮತ್ತೆ DCM ಅವ್ರನ್ನು ಕೂಡ ಭೇಟಿಯಾಗಿದ್ದಾರೆ. ಅವರು ಕೂಡ ಹೇಳಿದ್ರು ನಾವು ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರ್ತೀವಿ, ತಾವು ಕೂಡ ಹೋಗೋದಾದ್ರೆ ಹೋಗಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅದರಂತೆ ಈಗಾಗಲೇ ಶಾಸಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ ಆಗಿರ್ಬೋದು, TB ಜಯಚಂದ್ರ ಆಗಿರ್ಬೋದು, ಬಂಗಾರಪೇಟೆ ನಾರಾಯಣ ಸ್ವಾಮಿ ಆಗಿರ್ಬೋದು, ಹಲವು ಶಾಸಕರು 30 ಶಾಸಕರು ಸಹಿತ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ದೆಹಲಿಯ ದಂಡಯಾತ್ರೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಸುಕನ್ಯಾ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲೂ ಸಹಿತ ಸಂಪುಟಕ್ಕೆ ಸೇರಬೇಕು ಅನ್ನುವಂಥದ್ದು ಹಲವು ಹಿರಿಯ ಶಾಸಕರು ಕೂಡ ಅವ್ರದೇ ಆಗಿರ್ತಕ್ಕಂಥ ಒತ್ತಡವನ್ನು ಹೇರಿದ್ರು. ಆ ಒಂದು ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಆಗಿರಬಹುದು, ಕೆಲವು ಶಾಸಕರ ಹಿರಿಯ ಶಾಸಕರನ್ನು ಸಹಿತ ಒಂದಿಷ್ಟು ನಿಮಗೆ ಮುಂದೆ 1 ವರ್ಷ ಆದ್ಮೇಲೆ ಅಥವಾ 2 ವರ್ಷ ಆದ್ಮೇಲೆ ನಿಮಗೆ ಅವಕಾಶ ಮಾಡಿಕೊಡ್ತೇವೆ, ಈಗ ಸರ್ಕಾರ ರಚನೆ ಆಗ್ಲಿಕ್ಕೆ ನೀವು ಅನುಮತಿ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು ಕೂಡ ಶಾಸಕರಾಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿ ಅವರು ಕೂಡ ಹೇಳಿದ್ದಾರೆ. ಮತ್ತೆ ಅಶೋಕ್ ಪಟ್ಟಣ ಅವರು ಕೂಡ ಹೇಳಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ರು, ಸಿದ್ದರಾಮಯ್ಯವರಿಗೂ ಕೂಡ ನಾನು ಕೇಳಿದೆ, ನನಗೆ 1 ವರ್ಷ ಆದ ಬಳಿಕ ಮಾಡ್ತೀನಿ ಅನ್ನುವಂಥದ್ದನ್ನು ಕೂಡ ಮಾತು ಹೇಳಿದ್ರು, ಆದ್ರೆ ಮಾಡಿಲ್ಲ. ಹಾಗಾಗಿ ನಾವು ಕೂಡ ಅವ್ರ ಬಳಿ ಹೋಗಿದ್ವಿ, ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಕೂಡ ನಿಲುವಾಗಿ
ಆಗಿತ್ತು. ಹಾಗಾಗಿ ನಾವೆಲ್ಲರೂ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಎಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು, ಮತ್ತೆ KC ವೇಣುಗೋಪಾಲ್ ಅವರಾಗಿರ್ಬೋದು, ಹೀಗೆ ಎಸಿಸಿಯ ನಾಯಕರನ್ನ ಭೇಟಿ ಮಾಡಿ ಅವರ ಒಂದು ಅಜೆಂಡಾ ಏನಂತಂದ್ರೆ ಈ ಬಾರಿ ಒಂದು ಕ್ಯಾಬಿನೆಟ್ ರೀಶಫಲ್ ಆಗಬೇಕು, ಅದರಲ್ಲಿ ನಮಗೂ ಕೂಡ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಸರ್ಕಾರ ಇನ್ನೇನು 3 ವರ್ಷಗಳ ಕಾಲ ಕೂಡ ಆಯ್ತು, ಸರ್ಕಾರ ಬಂದು 5 ಗ್ಯಾರಂಟಿಗಳನ್ನ ಕೊಟ್ಟಿದೆ, ಸುಗಮವಾದ ಆಗಿರ್ತಕ್ಕಂಥ ಆಡಳಿತವನ್ನ ಕೊಡ್ತಾ ಇದೆ. ಹಾಗಾಗಿ ನಮಗೂ ಕೂಡ ಒಂದು ಅವಕಾಶ ಮಾಡಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ಹೈಕಮಾಂಡ್ ನಾಯಕರಿಗೆ ಮನವಿ ತಿಳಿಸುವಂತಹ ನಿಟ್ಟಿನಲ್ಲಿ ಮತ್ತೆ ಅವ್ರದೇ ಆಗಿರ್ತಕ್ಕಂಥ ಒಂದು ಆಗ್ರಹ ಮಾಡ್ಲಿಕ್ಕೂ ಕೂಡ ಈಗ ಒಂದು ದೆಹಲಿಯ ದಂಡಯಾತ್ರೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಸುಕನ್ಯಾ. ಎಸ್ ಬಸವರಾಜ್, ಇನ್ನೊಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವ್ರಿಗೆ ಈ ಒಂದು ಸಂದರ್ಭದಲ್ಲಿ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪುನರ್ರಚನೆಗೆ ಒಂದ್ ರೀತಿನಲ್ಲಿ ಅಂತಿಮ ನಿರ್ಧಾರವನ್ನೇನಾದ್ರೂ ತೆಗೆದುಕೊಳ್ತಾರಾ ಅಥವಾ ಅಂತಿಮ ಅಸ್ತ್ರವನ್ನೇ ಪ್ರಯೋಗ ಏನಾದ್ರೂ ಮಾಡ್ತಾರಾ? ಸುಕನ್ಯಾ, ಖಂಡಿತವಾಗಲೂ ಕೂಡ ಈಗ 30 ಶಾಸಕರು ಒಂದು ಒಗ್ಗಟ್ಟಿನಿಂದ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು. ಅಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ನಮಗೂ ಕೂಡ ಅದರಲ್ಲಿ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದನ್ನ ಕೂಡ ಈಗ ಹೈಕಮಾಂಡ್ ನಾಯಕರ ಬಳಿ ಅವರ ಒಂದು ಆಗ್ರಹವನ್ನ ಮನವಿಯನ್ನ ಕೊಡ್ಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಸಹಜವಾಗಿ ಸುಕನ್ಯಾ, ಇಲ್ಲಿ ಸಚಿವ ಸ್ಥಾನ ಅಂತಕ್ಕಂಥದ್ದು ಅದು ಸಿಎಂ ಸಿದ್ದರಾಮಯ್ಯನವರ ಪರಮಾಧಿಕಾರ ಇರುತ್ತೆ. ಯಾರೇ ಸಿಎಂ ಆಗಿದ್ರು ಸಹಿತ ಸಚಿವ ಸ್ಥಾನ ಯಾರಿಗೆ ಕೊಡಬೇಕು, ಯಾರೆಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಸಚಿವ ಸ್ಥಾನ ನಿಭಾಯಿಸ್ತಾ ಇದ್ದಾರಾ, ಯಾರೆಲ್ಲ ಹಿರಿಯ ಶಾಸಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಸಿಎಂ ಅವರ ಪರಮಾಧಿಕಾರ ಇರುತ್ತೆ. ಆದ್ರೆ ಇದೀಗ ಅಲ್ಲಿ ಹೈಕಮಾಂಡ್ ನಾಯಕರು ಕೂಡ ಇಲ್ಲಿ ಹೈಕಮಾಂಡ್ ನಾಯಕರತ್ತ ಬೊಟ್ಟು ಮಾಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು, ಹಾಗಾಗಿ ಈಗ ಶಾಸಕರು ನಾವು ಹೈಕಮಾಂಡ್ ನಾಯಕರ ಬಳಿಯೂ ಕೂಡ ಹೋಗಿ ಕೇಳ್ತೇವೆ ಅನ್ನುವಂತ ನಿರ್ಧಾರಕ್ಕೆ ಕೂಡ ಬಂದಿದ್ದಾರೆ. ಸಹಜವಾಗಿ ಈ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರಿಗೂ ಕೂಡ ಒಂದು ಒತ್ತಡ ಹೆಚ್ಚಾಗಿದೆ. ಮತ್ತೆ ಈ ಹಿಂದೆ ಕೂಡ ಅಂದ್ರೆ ಲೋಕಸಭಾ ಚುನಾವಣೆ ಅವಕ್ಕಿಂತ ಮುಂಚಿತವಾಗಲೂ ಕೂಡ ಕ್ಯಾಬಿನೆಟ್ ರೀಶಫಲ್ ಆಗಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ಹೇಳಿದ್ರು ಅನ್ನುವಂಥದ್ದು. ಆದ್ರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೇಡ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಸರ್ಕಾರಕ್ಕೆ 2.5 ವರ್ಷ ಆಗ್ಲಿ, ಅದಾದ ಬಳಿಕ ನಾವು ಮುಂದೆ ಕ್ಯಾಬಿನೆಟ್ ರೀಶಫಲ್ ಮಾಡೋದಾದ್ರೆ ಮಾಡೋಣ ಅನ್ನುವಂತ ತೀರ್ಮಾನಕ್ಕೆ ಬಂದಿದ್ರು ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಇದೀಗ 2.5 ವರ್ಷ ಆಯ್ತು, 3 ವರ್ಷ ಆಗ್ಲಿಕ್ಕೆ ಕೂಡ ಬಂತು. ಆದ್ರೂ ಸಹಿತ ಇನ್ನೂ ಕೂಡ ಕ್ಯಾಬಿನೆಟ್ ರೀಶಫಲ್ ಆಗ್ತಾ ಇಲ್ಲ. ಏನು 5-6 ಬಾರಿ ಸಚಿವರಾದಂತವರಿಗೆ ಮತ್ತೆ ಸಚಿವ ಸ್ಥಾನ ಕೊಟ್ಟಿದ್ದೀರಿ, ಹಾಗಾದ್ರೆ 3-4 ಬಾರಿ ಗೆದ್ದಿರ್ತಕ್ಕಂಥವ್ರು, ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥವ್ರು ನಮ್ ಗತಿ ಏನು ಅನ್ನುವಂಥದ್ದನ್ನ ಶಾಸಕರು ಅವರ ಅಳಲನ್ನ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ತೋಡ್ಕೊಂಡಿದ್ದಾರೆ. ಇದೀಗ ಹೈಕಮಾಂಡ್ ನಾಯಕರ ಬಳಿ ಕೂಡ ತೋಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರಿಗೂ ಕೂಡ ಅವರು ಕೂಡ ನಾನು ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತರ್ತೇವೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈಗ ಶಾಸಕರಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಸಹಿತ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಶಾಸಕರಿಗೆ ಒಂದು ಏನು ಹಿರಿಯ ಶಾಸಕರು ಏನಿದ್ದಾರೆ, ಕೆಲವು ಹಿರಿಯ ಶಾಸಕರಿಗೆ ಕೂಡ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕ್ಯಾಬಿನೆಟ್ ರೀಶಫಲ್ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಸುಕನ್ಯಾ. ಎಸ್, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.